ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಮಿನಿ ವ್ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಬಟ್ಟೆ ಈ ಥರ ನೋಡಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಖಂಡಿತ ನನಗಂತೂ ಸಿಕ್ಕಾಬಡೆ ಹಿಂಸೆ ಆಗುತ್ತೆ. ಎದ್ದು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಮಾಡಿಸಿಟ್ಟು ಸ್ವಲ್ಪ ಫೇಸ್ಗೆ ಸ್ಕಿನ್ ಕೇರ್ ಮಾಡ್ಕೊಂಡೆ. ಬಿಕಾಸ್ ಯಾಕೋ ಒಂಥರ ಡ್ರೈ ಅಂತ ಅನಿಸುತ್ತೆ. ಹೇರ್ ಅಂತ ಬಂದಾಗ ಸ್ಕಿನ್ಗಿಂತ ಜಾಸ್ತಿ ಹೇರ್ನ ಕೇರ್ ಮಾಡ್ತೀನಿ. ಬಟ್ ಕೆಲವೊಂದು ಶಾಂಪೂಯಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಾನು ಫೇಸ್ ಮಾಡಿದ್ದೀನಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಇದು ಕೀ ಅಂತ ಹೇಳ್ತಾರೆ ಗೊತ್ತಾ? ಆ ಥರ ನಾನು ಯೂಸ್ ಮಾಡೋದು ಆಲ್ಫ್ ಗುಡ್ನೆಸ್ ಅವರ ರೋಸ್ ಮೇರಿ ವಾಟರ್. ಇದು ನಾನು ಆಲ್ಮೋಸ್ಟ್ ಒಂದು ಎಷ್ಟೋ ತಿಂಗಳುಗಳಿಂದ ಯೂಸ್ ಮಾಡ್ತೀನಿ. ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಈ ತರ ಸ್ಪ್ರೇ ಮಾಡಿ ನೀವು ಮಸಾಜ್ ಮಾಡಬೇಕಾಗುತ್ತೆ. ಅಂಡ್ ಸಿಕ್ಕಾಬಡೆ ಈಸಿ ಆಯ್ತಾ. ಇದು ನಾನ್ ಗ್ರೀಸಿ ಕೂಡ, ನಿಮಗೆ ಒಂದು ಸ್ವಲ್ಪನೂ ಅಂಟೆಂಟು ಅಂತ ಅನ್ಸಲ್ಲ. ಬರೀ ಫ್ರಂಟ್ ಅಷ್ಟೇ ಅಲ್ಲ, ನಾವು ಬ್ಯಾಕ್ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು. ಅಂದ್ರೆ ಓವರ್ ಆಲ್ ಸ್ಕ್ಯಾಲ್ಪ್ ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅಂಡ್ ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ರೂಟ್ ಒಳಗಡೆ ಅಬ್ಸಾರ್ಬ್ ಆಗಿ ನಮಗೆ ಹೊಸ ಹೇರ್ ಗ್ರೋ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ. ಬರೀ ಹೇರ್ ಗ್ರೋತ್ ನ ಪ್ರಮೋಟ್ ಮಾಡೋದು ಅಷ್ಟೇ ಅಲ್ಲದೆ 12 ವೀಕ್ಸ್ ಅಲ್ಲಿ 62% ಹೇರ್ ಫಾಲ್ ನ ಕೂಡ ಕಂಟ್ರೋಲ್ ಆಗುತ್ತೆ. ಇದು ಕ್ಲಿನಿಕಲಿ ಪ್ರೂವನ್. ಅಂಡ್ ಇದು 100% ವೀಗನ್. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ಯಾನರ್ ಅಟ್ಯಾಚ್ ಮಾಡಿರ್ತೀನಿ. ಸ್ಕ್ಯಾನ್ ಮಾಡಿ ನೀವು ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಬಹುದು. ಅಂಡ್ ಸಿಂಪಲ್ ಆಗಿ ಈ ರೀತಿ ಜಡೆ ಹಾಕಿದ್ರೆ ಸಾಕು. ಅರ್ಪಿ ಬಿಸಿಬೇಳೆ ಬಾತ್ ಅನ್ಕೊಟ್ಟಿದ್ದು ತಿಂದು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.